ಶೆಟ್ಟಿಗೆ ಪವಿತ್ರ ಕರೆ ತಂದಿದ್ದೆ ಪ್ರದೋಷ್. ಆಗ ದರ್ಶನ್ಗೆ ಆಪತ್ ಬಾಂಧವನಾಗಿದ್ದವ ಈಗ ಕಂಟಕವಾಗ್ತಾ ಇದ್ದಾನೆ. ಮಾಫಿ ಸಾಕ್ಷಿಗೆ ಆರೋಪಿ ಪ್ರದೋಷ್ ಮುಂದಾಗಿದ್ದು ಕಾಟೇರನಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. A14 ಪ್ರದೋಷ್ ಮಾಫಿ ಸಾಕ್ಷಿ ಹಾಕಲಿದ್ದು ದಾಸನಿಗೆ ನಡುಕ ಶುರುವಾಗಿದೆ. ದರ್ಶನ್ಗೆ ಶಾಕ್ ಅಂತಾನೆ ಹೇಳಬಹುದು. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಜೊತೆಯಲ್ಲಿದ್ದವರಿಂದಲೇ ಕಾಟೇರನಿಗೆ ದೊಡ್ಡ ಸಂಕಷ್ಟ ಎದುರಾಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಅಪ್ಡೇಟ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ. ಪ್ರದೋಷ್ ಕೋರ್ಟ್ನಲ್ಲಿ ಕೊಲೆ ಘಟನೆಯ ಸತ್ಯವನ್ನ ಹೇಳಲಿದ್ದಾರೆ ಎನ್ನಲಾಗ್ತಾ ಇದೆ. ಕೋರ್ಟ್ನಲ್ಲಿ ಹದಿನಾಲ್ಕನೇ ಆರೋಪಿ ಸತ್ಯ ಹೇಳ್ತಾರೆ ಎನ್ನಲಾಗ್ತಾ ಇದ್ದು ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಜೈಲೇ ಕಾಯಂ ಆಗಲಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ತನ್ನನ್ನ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿಸುವಂತೆ A14 ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸತ್ಯ ಹೇಳ್ತೇನೆ, ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ. 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರಿಗೆ ಮನವಿಯನ್ನ ಮಾಡಲಾಗಿದ್ದು ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆಗಿರುವ ಪ್ರದೋಷ್ ಆರಂಭದಿಂದಲೇ ದರ್ಶನ್ ಜೊತೆಗಿದ್ರು. ಪ್ರದೋಷ್ ಮೇಲಿನ ಆರೋಪಗಳೇನೇನಂತ ನೋಡೋದಾದ್ರೆ, ಸಾಕ್ಷ್ಯ ನಾಶ, ಕೇಸ್ ಮುಚ್ಚಿ ಹಾಕಲು ಯತ್ನವನ್ನ ಮಾಡಿದ್ದಾನೆ ಪ್ರದೋಷ್. ಅದರ ಜೊತೆಗೆ ದರ್ಶನ್ ಕಡೆಯಿಂದ 30 ಲಕ್ಷ ಹಣವನ್ನ ಸ್ವೀಕಾರ ಮಾಡಿದ್ದಾರೆ. ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಸೂತ್ರಧಾರ, ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೊಲೆಯ ಮಾಹಿತಿ, ರೇಣುಕಾಸ್ವಾಮಿ ಸಾವಿನ ವಿಷಯ ದರ್ಶನ್ಗೆ ತಿಳಿಸಿದ್ದ. ಅದ್ರ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡನನ್ನ ಕರೆ ತಂದಿದ್ದೆ ಈ ಪ್ರದೋಷ್. ಸಂಚಿನಲ್ಲಿ ಆತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಪ್ರದೋಷ್ ವಿರುದ್ಧ ಕೊಲೆ, ಸಾಕ್ಷ್ಯ ನಾಶದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಕೊಲೆ, ಸಾಕ್ಷ್ಯ ನಾಶದ ಜಂಟಿ ಹೊಣೆಗಾರಿಕೆಯಡಿ ಚಾರ್ಜ್ ಶೀಟ್ನ ಜೊತೆಗೆ ಹಲ್ಲೆ ಮಾಡಿದಂತಹ ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ A14 ಆಗಿರುವಂತಹ ಆರೋಪಿ ಪ್ರದೋಷ್ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಜೊತೆಗೆ ಇದ್ಕೊಂಡು ಹಲ್ಲೆ ಮಾಡಿದ್ದ ಅನ್ನುವಂತಹ ಆರೋಪ ಕೂಡ ಆತನ ಮೇಲಿದೆ. ಅಷ್ಟೇ ಅಲ್ಲದೆ ದರ್ಶನ್ ಜೊತೆಗೆ ವ್ಯವಹಾರ ನಡೆಸಿರುವುದು ಪೊಲೀಸ್ ತನಿಖೆ ವೇಳೆ ಬಯಲಾಗಿದೆ. 30 ಲಕ್ಷ ರೂಪಾಯಿ ದುಡ್ಡನ್ನು ಇಸ್ಕೊಂಡಿರುವಂಥದ್ದಾಗಿರ್ಬೋದು, ಸಾಕ್ಷ್ಯ ನಾಶ ಮಾಡೋದಕ್ಕೆ ಓಡಾಟವನ್ನು ಮಾಡಿದಂತಾಗಿರ್ಬೋದು, ಆರೋಪಿಗಳು ಜೊತೆಗೆ ದರ್ಶನ್ ನಡುವೆ ಬ್ರಿಡ್ಜ್ ಆಗಿದ್ದಂತಾಗಿರ್ಬೋದು, ಎಲ್ಲದೂ ಕೂಡ ಪ್ರದೋಷ್ ಅಂತ ಕೇಳಿ ಬರ್ತಾ ಇದೆ. ಆದರೆ ಪ್ರದೋಷ್ ಈಗ ನಾನು ಎಲ್ಲದನ್ನು ಒಪ್ಕೊಳ್ತೀನಿ, ಏನೆಲ್ಲ ನಡೆದಿದೆ ಅದೆಲ್ಲದನ್ನು ಕೂಡ ಕೋರ್ಟ್ ಮುಂದೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದರೆ ಪ್ರದೋಷ್ ಏನಾದರೂ ಎಲ್ಲ ವಿಚಾರಗಳನ್ನು ಬಾಯ್ಬಿಟ್ರೆ ಅಥವಾ ಏನಾದರೂ ಮಾತನಾಡಿದರೆ ದರ್ಶನ್ಗೆ ಇದು ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು. ಬಟ್ ಪ್ರದೋಷ್ ಏನು ಮಾತನಾಡ್ತಾರೆ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.